ನಮಸ್ತೆ, ನಾನು ನಂದಬಾಲ. ಪಂಚಭೂತಗಳಿಂದ ನಿರ್ಮಿತವಾದ ಈ ಶರೀರಕ್ಕೆ ಪಂಚತತ್ವಗಳ ಆರೈಕೆಯನ್ನು ಮಾಡಬೇಕು ಎನ್ನುವ ವಿಚಾರವನ್ನು ನಾವು ಮೊನ್ನೆ ನಡೆದ ಪಾಠ 21ರಲ್ಲಿ ಚಿಂತನೆ ಮಾಡಿದ್ದೇವೆ. ಹಾಗಾದರೆ ಪಂಚಭೂತಗಳು ಯಾವುವು, ಪಂಚತತ್ವಗಳು ಯಾವುವು? ಜಲ, ಅಗ್ನಿ, ಪೃಥ್ವಿ, ವಾಯು, ಆಕಾಶ ಇವೇ ಪಂಚಭೂತಗಳು. ಪಂಚತತ್ವಗಳು ಬಾಯಾರಿಕೆ, ಹಸಿವು, ಆಹಾರ, ಉಸಿರು ಮತ್ತು ಸತ್ ಚಿಂತನೆಗಳೇ ಪಂಚತತ್ವಗಳು. ಈ ಪಂಚತತ್ವಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಳ್ಳುವುದು ಹೇಗೆ? ಅದರ ಪ್ರಮಾಣ ಎಷ್ಟು? ಜಲತತ್ವ, ನೀರನ್ನು ಯಥೇಚ್ಛವಾಗಿ ಸೇವಿಸಬೇಕು. ಅಂದರೆ ಅದರ ಪ್ರಮಾಣ ಪ್ರಾತಃ ಕಾಲ ಎದ್ದ ಕೂಡಲೇ ಕನಿಷ್ಠ 600 ml 750 ml ನ ತನಕ ಉಗುರು ಬಿಸಿ ಮಾಡಿದ ನೀರನ್ನು ಸೇವಿಸಿ. ದಂತ ಮಾರ್ಜನಕ್ಕೆ ಮೊದಲಾಗಲಿ ನಂತರವಾಗಲಿ ನಿಮಗೆ ಬಿಟ್ಟದ್ದು. ಹಾಗೂ ನಂತರ ಇಡೀ ದಿವಸ ನಿಮಗೆ ಎಷ್ಟು ಅವಶ್ಯಕತೆ ಇದೆ ಅಷ್ಟು ನೀರು ಕುಡಿಯುತ್ತಾ ಬರುವಂಥದ್ದು. ಇದುವೇ ಜಲತತ್ವ. ಅಗ್ನಿತತ್ವ ಮತ್ತು ಪೃಥ್ವಿ ತತ್ವ. ಅಗ್ನಿತತ್ವ ಅಂತ ಹೇಳಿದ್ರೆ ಏನು? ಹಸಿವನ್ನು ನಾವು ಇಡೀ ದಿವಸ ಬೆಳಗ್ಗಿನಿಂದ ಸಂಜೆ ತನಕ ಮೇಂಟೈನ್ ಮಾಡುವುದು, ಅಂದರೆ ಉಳಿಸಿಕೊಳ್ಳುವಂಥದ್ದು. ಹೇಗೆ? ಹಸಿವಾಗುತ್ತದೆ ಎಂದು ತುಂಬಿಸುವುದಲ್ಲ, ಹಸಿವನ್ನು ನೀಗಿಸುವುದಲ್ಲ. ಹಸಿವಿಗೆ ಎಷ್ಟು ಬೇಕೋ ಅಷ್ಟು ಮಿತ ಆಹಾರವನ್ನು ಕೊಡುವಂಥದ್ದು. ಅದು ಘನ ಆಹಾರವಾಗಲಿ ದ್ರವ ಆಹಾರವಾಗಲಿ, ಆಹಾರವೇ ಎಷ್ಟು ಬೇಕೋ. ನಿಮ್ಮ ಶರೀರ ಪ್ರಕೃತಿ, ನಿಮ್ಮ ಆರೋಗ್ಯದ ಪರಿಸ್ಥಿತಿ ಹೊಂದಿಕೊಂಡು ಎಷ್ಟು ಸಲ ಬೇಕೋ ಅಷ್ಟು ಕೊಡುವುದು. ಅದು ನೀವೇ ನಿರ್ಧಾರ ಮಾಡಿಕೊಳ್ಳಬೇಕು. ಇದೇ ಅಗ್ನಿತತ್ವ ಮತ್ತು ಪೃಥ್ವಿ ತತ್ವ ನಾವು ನಮ್ಮ ಬದುಕಿನಲ್ಲಿ ನಮ್ಮ ಶರೀರಕ್ಕೆ ಕೊಡಬೇಕಾದಂತಹದ್ದು. ಇನ್ನು ವಾಯುತತ್ವ ಅಂತ ಹೇಳಿದ್ರೆ ಉಸಿರಾಟ. ವಾಯು ಪ್ರಪಂಚ ವಿಶಾಲವಾಗಿ ವಾತಾವರಣದಲ್ಲಿ ಬೇಕಾದಷ್ಟಿದೆ. ಆದರೆ ನಮಗೆ ಎಷ್ಟು ಬೇಕು? ನಮ್ಮ ಶ್ವಾಸಕೋಶ ತುಂಬುವಷ್ಟು ಸಾಕಾಗಲ್ಲ. ನಮ್ಮ ಉದರ ತುಂಬುವಷ್ಟು ಬೇಕು. ನಮ್ಮ ಹೊಕ್ಕುಳಿನ ತನಕ ಆ ವಾಯುವಿನ ಪ್ರವಾಹ ಹರಿಯುತ್ತಿರಬೇಕು. ಹಾಗೂ ಆ ಉಸಿರನ್ನು ಸಂಪೂರ್ಣವಾಗಿ ನಾವು ಹೊರಗೆ ಹಾಕಬೇಕು. ಉಸಿರಾಟ ಉಸಿರಾಡುವುದು ಮಾತ್ರ, ಅದನ್ನು ಹೊರಗೆ ಹಾಕುವುದು ಒಂದು ಕಲೆ. ಸಂಪೂರ್ಣವಾಗಿ ಹೊರಗೆ ಹಾಕಿದಾಗ ಅಲ್ಲಿ ಬಾಯಿಯ ಕುಂಭಕವಾಗುತ್ತದೆ, ಸಣ್ಣ ಅಂತರ ಪ್ರಾಪ್ತಿ ಆಗುತ್ತದೆ. ಆ ಅಂತರಕ್ಕೆ ನಾವು ಪ್ರಯತ್ನ ಪಡಬೇಕಾದ್ದಿಲ್ಲ, ಅದು ಅದರಷ್ಟೇ ಆಗುತ್ತದೆ. ಹಾಗೂ ಪುನಃ ಉಸಿರಾಟವು ತೆಗೆದುಕೊಳ್ಳುವುದು, ಬಿಡುವುದು. ಇದನ್ನು ನಿರಂತರ ಗಮನಿಸುತ್ತಾ ಮಾಡುವುದೇ ವಾಯುತತ್ವ. ಮತ್ತೆ ಉಳಿಯುವಂಥದ್ದು ಆಕಾಶತತ್ವ. ನಮ್ಮ ಯೋಚನೆಗಳು, ಚಿಂತನೆಗಳು ಸಿನಿಮಾ ರೀಲಿನಂತೆ ನಮ್ಮ ತಲೆಯಲ್ಲಿ ಸುತ್ತಿ ಬರುವ ಯೋಚನೆಗಳಿಗೆ ಅಲ್ಲಲ್ಲೇ ಕತ್ತರಿಸುವುದು, ಮಧ್ಯೆ ಕತ್ತರಿಸುವುದು. ನಂತರ ಶಬ್ದಗಳನ್ನು ವಿಂಗಡಣೆ ಮಾಡಿ ಕತ್ತರಿಸುವಂಥದ್ದು, ಮತ್ತೆ ಅಕ್ಷರಗಳನ್ನು ಕತ್ತರಿಸುವಂಥದ್ದು. ಕೊನೆಗೆ ಯೋಚನಾ ರಹಿತ ಒಂದು ಸ್ಥಿತಿಯಲ್ಲಿ ನಿರ್ಮಾಣವಾಗುತ್ತದೆ. ಯೋಚನಾ ರಹಿತ ಮನಸ್ಸೇ ಧ್ಯಾನದ ಪ್ರತಿರೂಪ. ಇದುವೇ ಧ್ಯಾನ. ಇಷ್ಟನ್ನು ನಾವು ನಮ್ಮ ನಿತ್ಯ ಬದುಕಿನಲ್ಲಿ ಅಳವಡಿಸಿಕೊಂಡು ಬಂದಾಗ ನಮ್ಮ ಬದುಕು ಸುಂದರವಾಗಿ ಸಂಪನ್ನವಾಗುತ್ತದೆ. ವಂದನೆಗಳು.